ನಮಸ್ಕಾರ ಸ್ನೇಹಿತರೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಮನೆಯ ಗೃಹಿಣಿಯೇ ಆ ಮನೆಯ ಸಾಕ್ಷಾತ್ ಲಕ್ಷ್ಮೀ ರೂಪ. ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಕೆಲವು ಸಣ್ಣ ಕೆಲಸಗಳು ಮನೆಯ ಧನ, ಶಾಂತಿ, ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ಗೃಹಿಣಿಯರು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಲೇಬೇಕಾದ 5 ದೈವಿಕ ಕೆಲಸಗಳನ್ನು ಶಾಸ್ತ್ರದ ದೃಷ್ಟಿಯಿಂದ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನೆಲ, ತಾಯಿ ಮತ್ತು ಭೂಮಿಗೆ ನಮಸ್ಕಾರ. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನೆಲಕ್ಕೆ ಕಾಲಿಟ್ಟಾಗ ಮನಸ್ಸಿನಲ್ಲಿ ಅಥವಾ ಮಾತಿನಲ್ಲಿ ಹೀಗೆ ಹೇಳಬೇಕು: ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಮೇ. ಇದರಿಂದ ದಿನವೆಲ್ಲ ಶುಭವಾಗಿ ಆರಂಭವಾಗುತ್ತದೆ. ಎರಡನೆಯದಾಗಿ ಶುದ್ಧತೆಯೊಂದಿಗೆ ಮುಖ ತೊಳೆಯುವುದು ಮತ್ತು ಶುದ್ಧ ನೀರು ಸೇವನೆ ಮಾಡುವುದು. ಎದ್ದ ತಕ್ಷಣ ಮುಖ ತೊಳೆಯುವುದು ಮತ್ತು 1 ಲೋಟ ಶುದ್ಧ ನೀರು ಕುಡಿಯುವುದು ದೇಹ ಮತ್ತು ಮನಸ್ಸಿಗೆ ಶುದ್ಧತೆಯನ್ನು ನೀಡುತ್ತದೆ. ಶಾಸ್ತ್ರಗಳ ಪ್ರಕಾರ ಇದು ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯ ಸಂಕೇತ. ಮೂರನೆಯದಾಗಿ ದೇವರ ಸ್ಮರಣೆ ಅಥವಾ ನಾಮಸ್ಮರಣೆ. ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಹೆಸರು ಸ್ಮರಿಸುವುದು ಅತ್ಯಂತ ಪುಣ್ಯದ ಕೆಲಸ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ನಿಮ್ಮ ಇಷ್ಟದ ದೇವರ ನಾಮ 3 ರಿಂದ 11 ಬಾರಿ ಜಪಿಸಿದರೆ ದಿನವೆಲ್ಲ ಶಾಂತಿ ಇರುತ್ತದೆ. ನಾಲ್ಕನೆಯದಾಗಿ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ. ಬೆಳಿಗ್ಗೆ ಸೂರ್ಯೋದಯದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡುವ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಸದಾ ವಾಸ ಮಾಡುತ್ತಾಳೆ. ತುಳಸಿಯ ಸುತ್ತ 3 ಸುತ್ತು ಹಾಕುವುದು ಅತ್ಯಂತ ಶುಭಕರ. ಐದನೆಯದಾಗಿ ಮನಸ್ಸಿನಲ್ಲಿ ಕೃತಜ್ಞತೆ ಮತ್ತು ಸಕಾರಾತ್ಮಕ ಸಂಕಲ್ಪ. ಎದ್ದ ತಕ್ಷಣ ಇಂದು ನಮ್ಮ ಮನೆಗೆ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಬರಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಗೃಹಿಣಿಯ ಸಕಾರಾತ್ಮಕ ಚಿಂತನೆ ಮನೆಯ ಭವಿಷ್ಯವನ್ನು ರೂಪಿಸುತ್ತದೆ. ಸಾಧ್ಯವಾದರೆ ಬೆಳಿಗ್ಗೆ 5 ರಿಂದ 10 ನಿಮಿಷ ಮೌನವಾಗಿ ಕುಳಿತು ಆಳವಾದ ಉಸಿರಾಟ ಮಾಡುವುದರಿಂದ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ದಿನ ಶುಭವಾಗಿ ಸಾಗುತ್ತದೆ. ಸ್ನೇಹಿತರೆ, ಈ 5 ಕೆಲಸಗಳು ಸಣ್ಣದಾಗಿ ಕಂಡರೂ ಮನೆಯ ಶಾಂತಿ ಮತ್ತು ಐಶ್ವರ್ಯಕ್ಕೆ ಅತಿ ದೊಡ್ಡ ಕಾರಣವಾಗುತ್ತವೆ. ಗೃಹಿಣಿಯೇ ಮನೆಯ ಹೃದಯ ಮತ್ತು ಲಕ್ಷ್ಮೀ ರೂಪ. ಅವಳ ದಿನ ಶುಭವಾಗಿ ಆರಂಭವಾದರೆ ಮನೆ ಕೂಡ ಶುಭವಾಗುತ್ತದೆ. ಈ ವಿಡಿಯೋ ನಿಮಗೆ ಶಾಂತಿ ನೀಡಿದರೆ ಲೈಕ್ ಮಾಡಿ, ನಿಮ್ಮ ಮನೆಯ ಮಹಿಳೆಯರೊಂದಿಗೆ ಶೇರ್ ಮಾಡಿ. ಜೈ ಶ್ರೀ ಮಹಾಲಕ್ಷ್ಮಿ.